ಕನ್ನಡ ಕಿರುತೆರೆಯಲ್ಲಿ ಧಾರಾವಾಹಿಗಳು ದೊಡ್ಡ ಸದ್ದೆ ಮಾಡುತ್ತಿದೆ. ರಿಯಾಲಿಟಿ ಶೋಗಳು ವರ್ಷದಲ್ಲಿ 3 ಅಥವಾ 4 ತಿಂಗಳು ಅಷ್ಟೇ, ನಂತರ ಮುಗಿದು ಹೋಗುತ್ತೆ. ಆದರೆ ಯಾವಾಗಲೂ ಓಡುವ ಕುದುರೆ ಅಂದರೆ ಅದು ಧಾರಾವಾಹಿಗಳು. ಒಂದಲ್ಲ ಒಂದು ಧಾರಾವಾಹಿ ಹಿಟ್ ಆಗೇ ಆಗುತ್ತೆ. ಇನ್ನು ಸಿನಿಮಾಗಿಂತ ಸೀರಿಯಲ್ಗಳಿಗೆ ಕ್ರೇಜ್ ಜಾಸ್ತಿ. ಹೀರೋ ಹೀರೋಯಿನ್ ಮಾತ್ರವಲ್ಲ, ವಿಲನ್ಗೂ ಕೂಡ ಅಷ್ಟೇ ಕ್ರೇಜ್ ಇದೆ. ಸೀರಿಯಲ್ನ ನಾಯಕ ನಟ ನಟಿಯರು ಕಲಾವಿದರು ತುಂಬ ಸದ್ದು ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಇವರ ರೀಲ್ಸ್ ಮತ್ತು ಪೋಸ್ಟ್ಗೆ ಸಾವಿರಾರು ಅಥವಾ ಒಂದೊಂದು ಸಲ ಲಕ್ಷಾಂತರ ಲೈಕ್ಸ್ ವ್ಯೂಸ್ ಕೂಡ ಬರುತ್ತೆ. ಇನ್ನು ಕಿರುತೆರೆಯ ಫೇಮಸ್ ಧಾರಾವಾಹಿಗಳಲ್ಲಿ ಒಂದಾದ ಆಸೆ ಧಾರಾವಾಹಿಯಲ್ಲಿ ಖಳನಾಯಕಿ ಪಾತ್ರದ ರೋಹಿಣಿ ತುಂಬ ಅದ್ಭುತವಾಗಿ ನಟನೆ ಮಾಡುತ್ತಿದ್ದಾರೆ. ಈ ಪಾತ್ರದಲ್ಲಿ ನಟಿ ಅಮೃತ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ಆಸೆ ಧಾರಾವಾಹಿಯ ರೋಹಿಣಿ ಇನ್ನಿಲ್ಲ ಅಂತಾನೆ ಹೇಳ್ಬೋದು. ಹಾಗಾದರೆ ನಿಜಕ್ಕೂ ಏನಾಯಿತು, ಏನಿದೆ ಸುದ್ದಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕೆಂಡ ಸಂಪಿಗೆ ಧಾರಾವಾಹಿ ಮುಖಾಂತರ ಮದುವೆಯಾದ ಮೇಲೆ ಮತ್ತೆ ಸೀರಿಯಲ್ ಲೋಕಕ್ಕೆ ಕಂಬ್ಯಾಕ್ ಮಾಡಿದ್ರು. ಈ ಮೊದಲು ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ ಎಂಬ ಸೀರಿಯಲ್ನಲ್ಲಿ ನಟಿಸಿ ಫೇಮಸ್ ಆಗಿದ್ರು. ಚರಣದಾಸಿ, ಕನ್ನಡತಿ ಹೀಗೆ ಹಲವಾರು ಸೀರಿಯಲ್ಗಳಲ್ಲೂ ಕೂಡ ನಟಿಸಿ ಫೇಮಸ್ ಆಗಿದ್ದಾರೆ. ಇಂತಹ ಅದ್ಭುತವಾದಂತಹ ನಟಿ ಆಸೆ ಸೀರಿಯಲ್ನಲ್ಲಿ ತುಂಬ ದೊಡ್ಡ ಪಾತ್ರವನ್ನೇ ಮಾಡುತ್ತಿದ್ದಾರೆ. ರೋಹಿಣಿ ಅನ್ನೋ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ರೋಹಿಣಿ ಪಾತ್ರ ಮುಗಿಯುತ್ತೆ ಎನ್ನುವುದಾಗಿದೆ. ಯಾಕಂದರೆ ಅಮೃತ ಅವರು ಹೊಸ ಸಿನಿಮಾಗೆ ಸಹಿ ಹಾಕಿದ್ದಾರೆ. ಆಯಾ ಸಿನಿಮಾದಲ್ಲಿ ಅವರಿಗೆ ನಾಯಕಿ ಪಾತ್ರದ ಅವಕಾಶ ಕೂಡ ಸಿಕ್ಕಿದೆ. ಇನ್ನು ಇದೇ ಕಾರಣಕ್ಕಾಗಿ ಅವರು ಫಾರಿನ್ಗೆ ಹೋಗುತ್ತಿದ್ದಾರೆ. ಹೀಗಾಗಿ ಇವರು ಸೀರಿಯಲ್ ಬಿಡುವ ಸಾಧ್ಯತೆ ಇದ್ದು, ಈ ಜಾಗಕ್ಕೆ ಮತ್ತೊಬ್ಬ ನಟಿ ಬರಲಿದ್ದಾರೆ ಅಂತಾನೆ ಹೇಳ್ಬೋದು. ಹಲವಾರು ವರ್ಷಗಳಿಂದ ದೊಡ್ಡ ಪರದೆಯ ಮೇಲೆ ಮಿಂಚಬೇಕು ಅಂತ ಕಾಯ್ತಾ ಇದ್ದ ಅಮೃತ ಅವರಿಗೆ ಈಗ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದರೆ ಇವರು ಆಸೆ ಸೀರಿಯಲ್ ಬಿಟ್ಟಿರೋದ್ರಿಂದ ಜನರು ಇವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ.